ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾನು ಜವರೇಗೌಡ ಅವರು ಬರೆದಿರ್ತಕ್ಕಂತಹ ಕ್ರಾಂತಿಕಾರ ಅಂಬೇಡ್ಕರ್ ಎಂಬ ಅವರ ಒಂದು ಜೀವನ ಚರಿತ್ರೆಯ ಆಯ್ದ ಭಾಗವಾದಂತಹ ಅರುಣೋದಯ, ಆ ಒಂದು ಭಾಗದ 3ನೇ ಭಾಗದ ವಿಚಾರವನ್ನ ನಾನು ನನ್ನ ಚಾನೆಲ್ ಅಲ್ಲಿ, ಅದು 3ನೇ ಭಾಗ ಆಗಿರುತ್ತೆ, 3ನೇ ಭಾಗದ ವಿಚಾರದ ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಗಮನಿಸಿದ ಹಾಗೆ ನಿಮಗೆ 3ನೇ ಸೆಮಿಸ್ಟರ್ನ BCA ವಿದ್ಯಾರ್ಥಿಗಳಿಗೆ ಇರ್ತಕ್ಕಂತಹ ಒಂದು ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ವಿಚಾರಗಳು. ಹಾಗಾಗಿ ಇಲ್ಲಿ ನೇರವಾಗಿ ನಾವು ಅಂಬೇಡ್ಕರರ ಕಹಿ ಘಟನೆಗಳ ಬಗ್ಗೆ ನಾವು ಚರ್ಚೆನ ಮಾಡಿದ, ಅವರ ಜೀವನದ ಕಹಿ ಘಟನೆಗಳನ್ನ ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೋ. ಹಾಗೆ ಮುಂದುವರೆದಂತೆ ಆ ಅಂಬೇಡ್ಕರರ ಇಡೀ ಅವರ ಆ ಬದುಕು ಅಥವಾ ಆ ಸುತ್ತಮುತ್ತಲಿನ ವಾತಾವರಣದ ಬದುಕು ಎಲ್ಲೋ ಒಂದ್ ಕಡೆ ಅವರನ್ನ ವಾಸ್ತವತೆಯ ಅನುಭವ ಅವ್ರಿಗೆ ಎಲ್ಲೋ ಒಂದ್ ಕಡೆ ನುಂಗಲಾರದ ತುತ್ತಾಗುತ್ತೆ. ಏನು ಈ ಇಡೀ ಪರಿಸರ ಹೇಗಿದೆ ಅಂತಕ್ಕಂಥದ್ದು. ಹಾಗೆ ಒಂದು ಕಡೆ ಅವರಿಗೆ ಇಲ್ಲಿ ಆಟ ಪಾಠಗಳಲ್ಲಾಗಲಿ ಬರವಣಿಗೆಯಲ್ಲಾಗಲಿ ಯಾವುದೂ ಕೂಡ ಆಸಕ್ತಿ ಕಡಿಮೆ ಆಗೋಗುತ್ತೆ. ಕೊನೆಗೆ ಎಲ್ಲ ಒಂದ್ ಕಡೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ತೋಟಗಾರಿಕೆಯನ್ನು ಅಥವಾ ಕುರಿ ಸಾಕಣೆಗೋ ಯಾವುದೋ ಆ ಕಡೆ ಆಸಕ್ತಿಯನ್ನ ತೋರಿಸ್ತಕ್ಕಂಥದ್ದು, ಪಾಠವನ್ನ ಓದುವ ಆ ಕಡೆ ಆಸಕ್ತಿ ತೋರಿಸೋದಿಲ್ಲ. ಕೊನೆಗೆ ಅವರ ಸೋದರತ್ತೆ ಆಗಿರ್ತಕ್ಕಂತಹ ಈ ಮೀರಾಬಾಯಿ ಅವರಿಗೆ ಒಂದ್ ಕಡೆ ಯೋಚನೆ ಆಗೋಗುತ್ತೆ, ಯಾಕೆ, ಏನಾಯ್ತು, ಇವನ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು ಅಂತಕ್ಕಂಥ ಇದೆಲ್ಲ ವಿಚಾರಗಳನ್ನ ಮೀರಾಬಾಯಿ ಅವರು ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಅಂಬೇಡ್ಕರ್ರ ತಂದೆ ರಾಮ್ಜಿ ಅವರು 2ನೇ ಮದುವೆ ಆಗುವಂತಹ ಒಂದು ಸನ್ನಿವೇಶವನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅಲ್ಲಿ ಎಲ್ಲ ಒಂದ್ ಕಡೆ ಮಲತಾಯಿ ಅಂದ್ರೆ 2ನೇ ತಾಯಿ ಈಗ ಅಂಬೇಡ್ಕರ್ ಅವರಿಗೆ, ಅವರು ತಾಯಿಯ ಒಡವೆಗಳನ್ನ ಆ ಆಭರಣಗಳನ್ನ ಹಾಕೊಂಡು ಅವರ ತಾಯಿಯ ಸೀರೆಯನ್ನು ಉಟ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ತುಂಬಾ ಕರುಳು ತುಂಬಿ ಬರ್ತಕ್ಕಂಥದ್ದು, ನೋವಾಗ್ತಕ್ಕಂಥದ್ದು. ಕೊನೆಗೆ ಅವ್ರ ತಂದೆ ಹೇಳ್ತಾರೆ, ಈಗ ಅತ್ತೆಯವರಿಗೆ ಶಕ್ತಿಗುಂದಿದೆ, ಅವರಿಗೆ ಸಹಾಯಕ್ಕಾಗಿ ನಾನು 2ನೇ ಮದುವೆಯನ್ನ ಆಗಿದ್ದೇನೆ ಅಂತಕ್ಕಂತಹ ವಿಚಾರವನ್ನ ಹೇಳ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಅಂಬೇಡ್ಕರ್ರಲ್ಲಿ ಚಿಂತೆಗೆ ಈಡ್ ಮಾಡ್ತಕ್ಕಂಥದ್ದು. ಆಗ ಅಂಬೇಡ್ಕರ್ ಪ್ರೌಢಶಾಲೆಯ 2ನೇ ತರಗತಿಯಲ್ಲಿ ಓದ್ತಾ ಇರ್ತಾರೆ. ಕೊನೆಗೆ ಅವ್ರಿಗನ್ಸುತ್ತೆ, ಓ, ಈಗ ನಮ್ಮ ಮನೆಯ ಪರಿಸ್ಥಿತಿಯನ್ನ ನೋಡಿದ್ರೆ ನಾನು ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ಬೇಕು ಅಂತ ಹೇಳಿ, ಆಗಿನ ಕಾಲದಲ್ಲಿ ಮುಂಬೈ ನಗರದಲ್ಲಿ ಮಿಲ್ಲುಗಳು ಸಲೀಸಾಗಿ ನೌಕರಿ ಸಿಗ್ತಾ ಇತ್ತು. ಅಲ್ಲಿರ್ತಕ್ಕಂಥ ರೈಸ್ ಮಿಲ್ಲುಗಳಾಗಿರ್ಬೋದು, ಅಲ್ಲಿ ಸಲೀಸಾಗಿ ನೌಕರಿ ಸಿಗ್ತಾ ಇತ್ತು. ಈ ತರದ ಆಲೋಚನೆ ಎಲ್ಲ ಅಂಬೇಡ್ಕರ್ಗೆ ಬಂದಿತ್ತು ಅಂತಕ್ಕಂಥದ್ದು. ಯಾಕೆಂದ್ರೆ ಮನೆಯ ಬಡತನವನ್ನ ನಿವಾರಣೆ ಮಾಡ್ಬೇಕು ಅಂದ್ರೆ ನಾನು ಕೂಡ ಕೆಲ್ಸಕ್ಕೆ ಹೋಗ್ಬೇಕು ಅನ್ನುವಂತಹ ಮನೋಭಾವ ಅವತ್ತಿನ ಕಾಲದಲ್ಲೇ, ಆಗ ಆ ಬಾಲ್ಯದಲ್ಲಿಯೇ ಅವರ ಮನಸ್ಸಿಗೆ ಬಂದಿತ್ತು. ಕೊನೆಗೆ ಇನ್ನೊಂದ್ ಕಡೆ ಏನ್ ಮಾಡ್ತಾರಪ್ಪ ಅಂದ್ರೆ, ಸೋದರತೆಯ ಚೀಲದಲ್ಲಿ ಸಾಕಷ್ಟು ಹಣ ಇರ್ಬೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಅನುಮಾನ ಪ್ರಾರಂಭ ಆಗುತ್ತೆ. ಸುಮಾರು ಒಂದು 3 ರಾತ್ರಿ ಪ್ರಯತ್ನ ಪಟ್ಟು 3ನೇ ರಾತ್ರಿ ಆ ಆ ಸೋದರತೆಯವರ ಒಂದು ಹಣದ ಚೀಲವನ್ನ ಕದಿಯುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಅದ್ರಲ್ಲಿ ನೋಡಿದ್ರೆ ಕೇವಲ ಅರ್ಧ ಆಣೆ ಮಾತ್ರ ಅವ್ರಿಗೆ ಕೈ ಸಿಗುತ್ತೆ. ಆಗ ಅವ್ರಿಗೆ ಎಲ್ಲೋ ಒಂದ್ ಕಡೆ ನಿರಾಸೆಯ ಸಂತೃಪ್ತಿ ಆಗುತ್ತೆ. ಇದನ್ನೆಲ್ಲ ವಿಚಾರಗಳನ್ನ ಮನಗಂಡಂತಹ ಅಂಬೇಡ್ಕರ್ ಅವರು ತಾವು ದುಡಿಯುತ್ತಿದ್ದ, ಇಲ್ಲಿ ಒಂದ್ ಕಡೆ ಇದೆಲ್ಲವೂ ಕೂಡ ಬಾಲ್ಯದಲ್ಲಿ ಅವ್ರಿಗೆ ಅನುಭವ ಆಗ್ತಾ ಇದೆ. ಕೊನೆಗೆ ರಾಮ್ಜಿ ಅವರು ತಾವು ದುಡಿಯುತ್ತಿದ್ದಂತಹ ಉದ್ಯೋಗ ಅಲ್ಲಿಗೆ ಮುಗಿದು ಅವರು ಸತಾರೆಯಿಂದ ಮತ್ತೆ ಇಲ್ಲಿ ಎಲ್ಲೋ ಒಂದ್ ಕಡೆ ಮುಂಬೈ ನಗರಕ್ಕೆ ಬರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಆ ಮುಂಬೈ ನಗರದಲ್ಲಿ ಚಿಕ್ಕ ಕೋಣೆಯಲ್ಲಿ ಅವರು ಜೀವನವನ್ನ ಮಾಡುವಂತಹದ್ದು. ಹಾಗೇನೆ ರಾತ್ರಿ ವೇಳೆ ಅಂಬೇಡ್ಕರ್ರನ್ನ ಅವರು ಸುಮಾರು ಇಲ್ಲಿ 2 ಗಂಟೆಗೆ ಏಳಿಸ್ತಕ್ಕಂಥದ್ದು. ಅವರಿಗೆ ಎಲ್ಲ ಒಂದ್ ಕಡೆ ಎಲ್ಲ ಪುಸ್ತಕಗಳನ್ನ ತಂದು ಕೊಡ್ತಕ್ಕಂಥದ್ದು. ನೋಡಿ, ಆಗಿನ ಕಾಲದಲ್ಲೇ ಅಂಬೇಡ್ಕರ್ ಅವರು ಎಷ್ಟು ವಿದ್ಯಾಭ್ಯಾಸದಲ್ಲಿ ಮುಂದಿದ್ರು ಅಂತಂದ್ರೆ, ನೋಡಿ, ಇಲ್ಲಿ ಸೀಮೆ ಎಣ್ಣೆಯ ಬುಡ್ಡಿಯ ಮುಂದೆ ಕೂತು, ಅಂದ್ರೆ ಸೀಮೆ ಎಣ್ಣೆ ದೀಪದ ಮುಂದೆ ಕುತ್ಕೊಂಡು ಅವರು ಬೆಳಗಾಗುವ ತನಕ ಓದ್ತಾ ಇದ್ರು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಅವ್ರ ವಿದ್ಯಾಭ್ಯಾಸ ಎಷ್ಟು ಕಠಿಣವಾಗಿತ್ತು ಅಂತಕ್ಕಂಥದ್ದು, ಅಥವಾ ಹಾಗೇನೆ ಎಷ್ಟು ಶ್ರದ್ಧೆ ಇತ್ತು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ 2 ಗಂಟೆಯಿಂದ ಬೆಳಗಿನ ಜಾವ ಬೆಳಕು ಹರಿಯುವವರೆಗೂ ಅವರು ಓದ್ತಾ ಇದ್ರು.
ಹಾಗೇನೆ ಇನ್ನೊಂದ್ ಕಡೆ ಸಂಜೆ ಹೊತ್ತಾದರೂ ತುಸು ಹೊತ್ತು ಎಲ್ಲೋ ಒಂದ್ ಕಡೆ ಅಲ್ಲಿ ತಂದೆ ಇಂಗ್ಲಿಷ್ ಭಾಷಾಂತರ ವಿಚಾರಗಳನ್ನ ಅಲ್ಲಿ ಅಂಬೇಡ್ಕರ್ ಅವರಿಗೆ ಹೇಳ್ಕೊಡ್ತಾ ಇರ್ತಕ್ಕಂಥದ್ದು. ಆಗ ಭೀಮ ತಂದೆಯವರಿಂದ ಹೆಚ್ಚು ಇಂಗ್ಲಿಶಿನ ಇಂಗ್ಲಿಷನ್ನ ಅಭ್ಯಾಸ ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅದಾದ್ಮೇಲೆ ಮುಂಬೈ ಪ್ರವೇಶವಾದ ಕೂಡಲೇ ಅಲ್ಲಿ ಸಂಸ್ಕೃತವನ್ನ ಕಲಿಬೇಕು ಅಂತ ಅಂಬೇಡ್ಕರ್ರಿಗೆ ಅನ್ಸುತ್ತೆ. ಯಾಕೆಂದ್ರೆ ಆ ಮರಾಠಿ ಪ್ರೌಢಶಾಲೆಯಲ್ಲಿ ಸೇರ್ಕೊಳ್ತಾರೆ. ಆ ಸೇರ್ಕೊಂಡಂತ ಸಂದರ್ಭದಲ್ಲಿ ಆ ಶಾಲೆ ಅದು ಸರ್ಕಾರಿ ಶಾಲೆ ಅದು. ಆ ಸರ್ಕಾರಿ ಶಾಲೆಯಲ್ಲೂ ಕೂಡ ಅವತ್ತಿನ ಕಾಲಕ್ಕೆನೆ ನಗರ ಮಧ್ಯದಲ್ಲಿದ್ರು ಕೂಡ ಆ ಸರ್ಕಾರಿ ಶಾಲೆಯಲ್ಲೂ ಕೂಡ ಅಸ್ಪೃಶ್ಯತೆ ಅಂತಕ್ಕಂಥದ್ದು ತಾಂಡವವಾಡ್ತಾ ಇರ್ತಕ್ಕಂಥ ವಿಚಾರ ಗಮನಿಸ್ತಾರೆ. ಹಾಗೇನೆ ಸಂಸ್ಕೃತ ಕಲಿತರೆ ಇಲ್ಲಿ ವೇದ ಅಧ್ಯಯನ ಸಾಧ್ಯವೆಂದು ತಂದೆಯವರಿಂದ ತಿಳ್ಕೊಂಡಿರ್ತಾರೆ ಅಂಬೇಡ್ಕರರು. ಆಗ ಸಂಸ್ಕೃತವನ್ನ ದ್ವಿತೀಯ ಭಾಷೆಯನ್ನಾಗಿ ತಗೋಬೇಕು ಅಂತ ಅವ್ರಿಗೆ ಆಸೆ. ಆದ್ರೆ ಅಲ್ಲಿರ್ತಕ್ಕಂತಹ ಈ ಅಲ್ಲಿ ಎಲ್ಲೋ ಒಂದ್ ಕಡೆ ಶಾಲು ಪಂಡಿತರು ಅಂತ ಬರ್ತಾರೆ. ಆ ಪಂಡಿತರು ಎಲ್ಲೋ ಒಂದ್ ಕಡೆ ಇವ್ರಿಗೆ ಯಾಕೆ ಈ ಶಿಕ್ಷಣವನ್ನ ಕೊಟ್ಟಿದ್ದೇ ಹೆಚ್ಚು, ಅದ್ರೊಳಗಡೆ ಇವ್ರು ಸಂಸ್ಕೃತ ಬೇರೆ ಓದ್ಬೇಕಂತೆ ಅಂತ ಹೇಳೋ ಒಂದ್ ಕಡೆ ಬೈತಕ್ಕಂತಹ ಒಂದು ಸನ್ನಿವೇಶವನ್ನ ಎದುರಿಸ್ತಾರೆ ಅಂಬೇಡ್ಕರ್ ಅವರು. ಅದಾದ್ಮೇಲೆ ಆ ರಾಮ್ಜಿ ಅವರು ಒಂದು ಮಾತನ್ನ ಹೇಳ್ತಾರೆ, ನೋಡಪ್ಪ ಇಲ್ಲಿ ಯಾರ ಮೇಲೂ ಕೂಡ ಕೋಪ ಮಾಡ್ಕೊಂಡು ಏನೂ ಪ್ರಯೋಜನ ಇಲ್ಲ. ನೋಡು ಈ ಪ್ರಯೋಜನ ಇದು ಕೋಪ ಮಾಡ್ಕೊಳ್ಳೋದ್ರ ಬದಲು ನೀನ್ ಮುಂದೆ ಪರೀಕ್ಷೆಯನ್ನ ಪಾಸ್ ಮಾಡಿದ್ರೆ ಮುಂದೆ ಒಳ್ಳೆ ಅವಕಾಶಗಳು ಸಿಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದಾಗ ಆಗ ಭೀಮನ ಮನಸ್ಸಲ್ಲಿ ಭೀಮ ಕೋಪದಿಂದ ಹೇಳ್ತಾನೆ, ನನಗೆ ಯಾರು ಕೂಡ ನನಗೆ ಇಲ್ಲ ಎಲ್ಲ ಒಂದ್ ಕಡೆ ನನಗೆ ಎಲ್ಲೋ ಒಂದ್ ಕಡೆ ನಾನು ಯಾರನ್ನು ಕೂಡ ನಾನು ಸೋಲೋದಿಲ್ಲ ಯಾರ ಮುಂದೆನು. ಉತ್ತಮರು ನನ್ನ ಮುಂದೆ ಎಲ್ಲೋ ಒಂದ್ ಕಡೆ ಎಲ್ಲಿ ಬಿಡೋಲ್ಲ. ಆದ್ರೆ ವೇದ ಓದಿದವರು ದೇವರ ಸಮ ಅಂತಾರಲ್ಲ, ಆದ್ರೆ ನಾನು ಓದ್ಬಾರ್ದ ಅಂತಕ್ಕಂಥದ್ದು. ನಾನು ಕೂಡ ಒಂದಲ್ಲ ಒಂದ್ ದಿವ್ಸ ಓದಿ ಎಲ್ಲೋ ಒಂದ್ ಕಡೆ ಇವರಿಗೆ ಸಂಸ್ಕೃತವನ್ನ ಕಲಿಸ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅದಾದ್ಮೇಲೆ ಒಂದ್ ಕಡೆ ನಾವು ಅಲ್ಲಿ ರಾಮ್ಜಿ ಅವ್ರು ಹೇಳ್ತಾರೆ, ನೋಡಪ್ಪ ಸಂಸ್ಕೃತವನ್ನ ಬಿಟ್ಬಿಡು ಈಗ, ನೋಡು ಇಂಗ್ಲಿಷನ್ನ ಕಲಿ, ಸಂಸ್ಕೃತವನ್ನ ಆಮೇಲೆ ಕಲಿಯುವಂತೆ. ಈಗ ಮೊದಲು ಇಂಗ್ಲಿಷನ್ನ ಕಲಿ ಸಾಕು. ಇಂಗ್ಲಿಷ್ ಇದ್ರೆ ಈಗ ನಿನ್ಗೆ ಮುಂದಿನ ಉನ್ನತ ಶಿಕ್ಷಣಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅಂತ ರಾಮ್ಜಿ ಅವರು ಬುದ್ಧಿ ಮಾತನ್ನ ಹೇಳ್ತಕ್ಕಂಥದ್ದು ಭೀಮಾ ಅವರಿಗೆ. ಹೀಗೆ ಒಂದ್ ಕಡೆ ರಾಮ್ಜಿ ಅವರು ಎಷ್ಟರ ಮಟ್ಟಿಗೆ ಅಂತಂದ್ರೆ ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನ ತಂದು ಕೊಡ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ಅಂಬೇಡ್ಕರರು ಕೂಡ ಈ ರಜಾ ದಿನಗಳಲ್ಲಿ ಆ ಚಾರ್ ರಸ್ತೆಯ ಉದ್ಯಾನವನದಲ್ಲಿ ನೋಡಿ ಪಾರ್ಕ್ ನಲ್ಲಿ ಕುತ್ಕೊಂಡು ಅಂಬೇಡ್ಕರರು ಓದ್ತಾ ಇದ್ರು ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಆ ಜ್ಞಾನ ಅಥವಾ ವ್ಯಾಸಂಗದ ಜ್ಞಾನದಾಹ ಅವರಲ್ಲಿ ತುಂಬಿ ತುಳುಕ್ತಾ ಇತ್ತು. ಓದ್ಬೇಕು, ಹೆಚ್ಚು ಜ್ಞಾನವನ್ನ ತಿಳ್ಕೊಬೇಕು ಅಂತಕ್ಕಂತಹ ಒಂದು ಮನದಟ್ಟಾಗ್ಬಿಟ್ಟಿತ್ತು ಅವ್ರ ಮನಸ್ಸಲ್ಲಿ ಅಂತಕ್ಕಂಥದ್ದು. ಹಾಗೇನೆ ಪುಸ್ತಕಗಳನ್ನ ನೋಡಿ ರಾಮ್ಜಿ ಅವರು ತನ್ನ ಹೆಂಡತಿಯ ಮೇಲೆ ಮೈ ಮೇಲಿರ್ತಕ್ಕಂಥ ಒಡವೆಗಳು ಹಾಗೆ ಹೆಣ್ಣು ಮಕ್ಕಳ ಮೈ ಮೇಲಿರ್ತಕ್ಕಂಥ ಒಡವೆಗಳನ್ನ ಗಿರಿವಿ ಇಟ್ಟು ಅಲ್ಲಿ ಅಂಬೇಡ್ಕರ್ರಿಗೆ ಪುಸ್ತಕಗಳನ್ನ ತರ್ತಕ್ಕಂತಹದನ್ನ ತಂದು ಓದಿಗೆ ಅನುವು ಮಾಡಿಕೊಡ್ತಕ್ಕಂತಹ ಸನ್ನಿವೇಶವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂತಂದ್ರೆ ರಾಮ್ಜಿ ಅವರು ಬೇರೆ ಮಕ್ಕಳನ್ನ ಇಲ್ಲಿ ಅಂಬೇಡ್ಕರ್ರ ಅಣ್ಣಂದಿರನ್ನ ಇಲ್ಲಿ ಕೆಲಸಕ್ಕೆ ಸೇರಿಸಿ ಇಲ್ಲಿ ಅಂಬೇಡ್ಕರ್ರನ್ನ ಚೆನ್ನಾಗಿ ಯಾಕೆಂದ್ರೆ ಇವರು ಓದಿನಲ್ಲೂ ಕೂಡ ಮುಂದಿದ್ರಿಂದ ಇಡೀ ದಲಿತರ ಉದ್ಧಾರ ಆಗ್ಬೇಕು ಅಂತ ಅಂದ್ರೆ ನನ್ನ ಮಗ ಓದ್ಬೇಕು ಅನ್ನುವಂತಹ ಒಂದು ಮನೋಭಾವ ಇಲ್ಲಿ ರಾಮ್ಜಿ ಅವರಲ್ಲಿ ಇತ್ತು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಅದೇ ರೀತಿ ಅಂಬೇಡ್ಕರ್ರಲ್ಲೂ ಕೂಡ ಸಮಾಜವನ್ನ ಬದಲಾವಣೆ ಮಾಡ್ಬೇಕು, ಸಮಾನತೆಯನ್ನ ತರಬೇಕು ಅನ್ನುವಂತಹ ಒಂದು ಉದ್ದೇಶ ಅವರಲ್ಲೂ ಇತ್ತು. ಹೀಗಾಗಿ ಕೊನೆಗೆ ಇವರು ಮುಂಬೈ ನಗರದ ಒಂದ್ ಕಡೆ ಒಂದು ಶಾಲೆಯಲ್ಲಿ ಸೇರ್ಕೊಂಡಂತಹ ಮರಾಠಿ ಪ್ರೌಢಶಾಲೆಯ ಪರಿಸರ. ಇನ್ನೊಂದ್ ಕಡೆ ಏನ್ ಮಾಡ್ತಾರೆ, ಈಗ ಈ ಪ್ರೌಢಶಾಲೆಯಲ್ಲಿ ಇವರು ಎಲ್ಲ ಒಂದ್ ಕಡೆ ಎಲ್ಸಿನ್ಸ್ಟನ್ ಹೈಸ್ಕೂಲ್ಗೆ ಸೇರ್ಕೊಳ್ತಾರೆ. ಅದು ಸುಮಾರು ಮನೆಯಿಂದ ದೂರ ಇರುತ್ತೆ. ಆದ್ರೆ ಆ ಮನೆಯಿಂದ ಒಂದು ರೊಟ್ಟಿಯನ್ನ ಇಟ್ಕೊಂಡು ಆ ರೊಟ್ಟಿಯನ್ನ ತಿಂದು ವಿರಾಮದ ವೇಳೆ ರೊಟ್ಟಿ ತಿಂದು ನೀರು ಕುಡಿದು ಅಲ್ಲಿ ವಿದ್ಯಾಭ್ಯಾಸವನ್ನ ಕಲಿತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅಲ್ಲೂ ಕೂಡ ಅಸ್ಪೃಶ್ಯತೆ ಜಾತೀಯತೆ ಅಂತಕ್ಕಂಥದ್ದು ತಾಂಡವಾಡ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದೆ 1907ರಲ್ಲಿ 10ನೇ ತರಗತಿಯನ್ನ ಪಾಸ್ ಆಗ್ತಾರೆ. ಯಾಕೆಂದ್ರೆ ಅವ್ರಿದ್ದಂತಹ ಪರಿಸ್ಥಿತಿಯಲ್ಲಿ ಅದು ಪಾಸ್ ಆಗಿದ್ದೇ ಹೆಚ್ಚು ಅಂತ ಅವರೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ
ಅಲ್ಲಿ 2000 ಇಲ್ಲಿ ಒಂದ್ ಕಡೆ 1907ರಲ್ಲಿ ಅವರು ಮೆಟ್ರಿಕ್ಯುಲೇಷನ್ ಅಂದ್ರೆ 10ನೇ ತರಗತಿಯನ್ನ ಪಾಸ್ ಆಗ್ತಾರೆ. ಅದಾದ್ಮೇಲೆ ಒಂದ್ ಕಡೆ ಅಲ್ಲಿರ್ತಕ್ಕಂತಹ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಮಹರ್ ಜಾತಿಯ ಹುಡುಗ ಆ ಮಟ್ಟದವರೆಗೆ ಓದಿದವರು ಸುಮಾರು ವಿರಳ ಅಂತದ್ರಲ್ಲಿ ಇಲ್ಲಿ ತಮ್ಮ ಜಾತಿಗೆ ಹೆಮ್ಮೆ ಸಂತೋಷ ಆಗೋ ರೀತಿಯಲ್ಲಿ ಅಂಬೇಡ್ಕರರು ಓದ್ತಾರೆ. ಆಗ ಅನೇಕ ಸಮಾಜ ಸುಧಾರಕರು ಬಂದು ಅವರನ್ನ ಹೊಗಳುತ್ತಾರೆ. ಹಾಗೇನೆ ಅಲ್ಲಿ ಇಲ್ಲ ಒಂದ್ ಕಡೆ ನಾವು ಗಮನಿಸ್ತಾ ಹೋಗ್ಬೋದು, ಅಲ್ಲಿ ಕೃಷ್ಣರಾವ್ ಆಗಿರ್ಬೋದು, ಅರ್ಜುನ್ ಇಲ್ಲ ಕಿರ್ಲೋಸ್ಕರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಲ್ಲಿ ಅಂಬೇಡ್ಕರ್ರಿಗೆ ಸಹಾಯವನ್ನ ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅಲ್ಲಿ ಸುಬೇದಾರ ರಾಮ್ಜಿ ಅವರು ಇಲ್ಲಿ ರಾಮ್ಜಿ ಅವರ ಸಲಹೆ ಮಾಡ್ತಾರೆ. ಹಾಗೇನೆ ರಾಮ್ಜಿ ಅವರು ಇಲ್ಲಿ ಎಲ್ಲ ಒಂದ್ ಕಡೆ ಆ ಅಂಬೇಡ್ಕರನ್ನ ನೋಡಿದಂತಹ ಸಂದರ್ಭದಲ್ಲಿ ಅವ್ರಿಗೆ ಒಂದ್ ಕಡೆ ಕಷ್ಟದಲ್ಲಿ ಕಣ್ಣೀರನ್ನ ತೊಳೆದಂತಹ ವ್ಯಕ್ತಿ ನೋಡಿ. ಆ ತುಂಬು ಕಷ್ಟದಲ್ಲಿ ಓದಿ ಉನ್ನತ ಶಿಕ್ಷಣವನ್ನ ಅವನು ಪಡಿಬೇಕು ಅನ್ನುವಂತಹದ್ದು. ಹಾಗೇನೆ ಆ ಸಮಾರಂಭದಲ್ಲಿ ಕೆಲವರ ಮಾತುಗಳು ಭೀಮನನ್ನ ಇಲ್ಲಿ ಅಂಬೇಡ್ಕರರನ್ನ ಪ್ರೋತ್ಸಾಹಿಸುವಂತಹ ಮಾತುಗಳನ್ನ ಅಲ್ಲಿ ಆಡ್ತಾ ಇರ್ತಾರೆ ಅಂತಕ್ಕಂಥದ್ದು. ಇದೆಲ್ಲ ಒಂದ್ ಕಡೆ ನೋಡೋದಾದ್ರೆ, ಇನ್ನೊಂದ್ ಕಡೆ ಬಾಲ್ಯ ವಿವಾಹವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂಬೇಡ್ಕರ್ರಿಗೆ ಇಲ್ಲಿ 14 ವರ್ಷ ಇಲ್ಲಿ ಅವ್ರಿಗೆ ಸುಮಾರು ಅಂಬೇಡ್ಕರ್ ಆಗ 17ನೇ ವರ್ಷ. ಹಾಗೇನೆ ಇಲ್ಲಿ ಸುಮಾರು 9 ವರ್ಷದ ರಮಾಬಾಯಿ ಇವರಿಗೆ ಇಲ್ಲಿ ಬಾಲ್ಯ ವಿವಾಹ ಏರ್ಪಡುತ್ತೆ. ಭೀಮಾ ಅವರಿಗೆ ಆಗ 17 ವರ್ಷ ಆಗಿರುತ್ತೆ. ಆಗಿನ ಕಾಲದಲ್ಲಿ ಏನಪ್ಪಾ ಅಂತಂದ್ರೆ ಬಾಲ್ಯ ವಿವಾಹ ಒಂದ್ ರೀತಿಯಲ್ಲಿ ಸಾರ್ವತ್ರಿಕ ಸಂಪ್ರದಾಯವಾಗಿತ್ತು ಅಂತಕ್ಕಂಥದ್ದು. ಆಗ ಮೆಟ್ರಿಕ್ಯುಲೇಷನ್ ಈಗ ಓದಿರ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ರಿಗೆ ಹೆಣ್ಣನ್ನು ಕೊಡೋದಕ್ಕೆ ತಾ ಮುಂದು ನಾ ಮುಂದು ಅಂತಕ್ಕಂತಹ ಇರ್ತಕ್ಕಂಥದ್ದು. ಅಲ್ಲಿ ಆಗ ರಮಾಬಾಯಿ ಮತ್ತೆ ಇಲ್ಲಿ ಭೀಮಾ ಅವರಿಗೆ ಅಲ್ಲಿ ಒಂದು ವಿವಾಹ ಏರ್ಪಡುತ್ತೆ ಅಂತಕ್ಕಂಥದ್ದು. ಮದುವೆ ಆಗ್ತಾರೆ. ಆಗ ಅಂಬೇಡ್ಕರ್ರಿಗೆ 17 ವರ್ಷ, ಹಾಗೆ ರಮಾಬಾಯಿ ಅವರಿಗೆ 9 ವರ್ಷ ಇರುತ್ತೆ. ಹೀಗೆ ಇದೆಲ್ಲ ಆದ್ಮೇಲೆ ಅದು ಮದುವೆ ನಡೆದಿದ್ದು ಆ ಒಂದು ಜಾಗವನ್ನು ನಾವಿಲ್ಲಿ ಗಮನಿಸೋದಾದ್ರೆ, ಮಹರ್ ಜಾತಿಯ ಮದುವೆಗಳು ಮರದ ನೆರಳಲ್ಲೋ ಅಥವಾ ಬಂಡೆಯ ಅಥವಾ ಪಾಳು ಗೋಡೆಯ ಆಸರೆಗೆ ಸಿಕ್ಕಿದರೆ ಸಾಕು ಅನ್ನುವಂತಹ ಒಂದು ಮಾರುಕಟ್ಟೆಯ ಒಂದು ಜಾಗದಲ್ಲಿ ಇವರ ಮದುವೆ ನೆರವೇರುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದು ಏನಂದ್ರೆ ಸುತ್ತಮುತ್ತ ಇಲ್ಲಿ ಕೊಳಚೆಯ ನಡುವೆ ಇಲ್ಲಿ ಎಲ್ಲ ಒಂದ್ ಕಡೆ ಭೀಮನ ಮದುವೆ ಆಗುತ್ತೆ ಅಂತಕ್ಕಂಥದ್ದು. ಈಗ ಇದೆಲ್ಲ ಆದ್ಮೇಲೆ ಕೊನೆಗೆ ಈ ಅಂಬೇಡ್ಕರ್ರ ವಿದ್ಯಾಭ್ಯಾಸಕ್ಕೆ ಅವರ ಮದುವೆ ಯಾವ ರೀತಿಯಾದಂತಹ ತೊಂದರೆ ಆಗಿಲ್ಲ. ಮುಂದಿನ ವ್ಯಾಸಂಗಕ್ಕೆ ಅವರು ಎಲ್ಲ ಒಂದ್ ಕಡೆ ಆ ಎಲ್ವಿಸ್ಟನ್ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ಗೆ ಸೇರ್ಕೊಳ್ತಾರೆ. ಅಲ್ಲಿಂದ ಅವರು ಎಲ್ಲ ಒಂದ್ ಕಡೆ ಇಲ್ಲಿ ಕಿರ್ಲೋಸ್ಕರ್ ಅವರು ರಾಮ್ಜಿ ಅವರ ಇಲ್ಲಿ ಅಸಹಾಯಕತೆ ಅರಿವಾಗುತ್ತೆ. ಯಾಕೆಂದ್ರೆ ಆಗ ಇಂಟರ್ಮೀಡಿಯೇಟ್ ಹೋಗಂತ ಸಂದರ್ಭದಲ್ಲಿ ರಾಮ್ಜಿ ಅವರಿಗೂ ಆಲ್ರೆಡಿ ವಯಸ್ಸಾಗಿರ್ತದೆ. ಆದ್ರೆ ಅವರಲ್ಲಿ ಹಣ ಇಲ್ಲದಂತ ಸಂದರ್ಭದಲ್ಲಿ ಕಿರ್ಲೋಸ್ಕರ್ ಅವರ ಬಳಿ ಸಹಾಯವನ್ನ ಕೇಳ್ತಾರೆ ರಾಮ್ಜಿ ಅವರು. ಆಗ ಕಿರ್ಲೋಸ್ಕರ್ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಬರೋಡಾದ ಮಹಾರಾಜ ಸಯ್ಯಾಜಿರಾವ್ ಗಾಯಕವಾಡ ಅವರ ಹತ್ರ ಮಾತಾಡ್ತಾರೆ. ಅವರು ಒಂದ್ ಕಡೆ ಸಮಾರಂಭದಲ್ಲಿ ಮಾತನಾಡಿರ್ತಾರೆ. ಏನಪ್ಪಾ ಅಂದ್ರೆ, ಯೋಗ್ಯರಾದಂತಹ ನಿಮ್ನ ವರ್ಗದ ತರುಣರು ಉನ್ನತ ವ್ಯಾಸಂಗಕ್ಕಾಗಿ ನಾನು ಅವರಿಗೆ ಹಣ ಸಹಾಯವನ್ನ ಮಾಡ್ತೀನಿ ಅಂತ ಹೇಳಿ ಒಂದು ವೇದಿಕೆಯಲ್ಲಿ ಮಾತನಾಡಿರ್ತಕ್ಕಂತಹ ವಿಚಾರವನ್ನ ನೆನಪಿಸಿಕೊಂಡು ಅದೇ ರೀತಿ ಮಹಾರಾಜರನ್ನ ಕಿರ್ಲೋಸ್ಕರ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಾತನಾಡ್ತಾರೆ. ಆ ಮಾತನಾಡಿದಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರಿಗೆ ಆ ಮಹಾರಾಜರ ಅವತ್ತಿನ ಕಾಲದಲ್ಲಿ 25 ರೂಪಾಯಿ ವಿದ್ಯಾರ್ಥಿ ವೇತನವನ್ನ ಮಂಜೂರು ಮಾಡ್ತಾರೆ. ಆದ್ರಿಂದ ಇವರು ಮುಂದಿನ ವ್ಯಾಸಂಗ ಸುಗಮವಾಗಿ ಸಾಗ್ತಾ ಇರ್ತದೆ ಅಂತಕ್ಕಂಥದ್ದು. ಅದ್ರೊಳಗೂ ಕೂಡ ಅಂಬೇಡ್ಕರ್ ಹೇಳ್ತಾರೆ, ಈ ಮಂಜೂರಾದಂತಹ ಅಂಬೇಡ್ಕರ್ ಆ ಒಂದು ಹಣ ಎಲ್ಲೋ ಒಂದ್ ಕಡೆ ಅಂಬೇಡ್ಕರ್ರ ಭವಿಷ್ಯವನ್ನೇ ಇಲ್ಲಿ ರೂಪಿಸ್ತು ಅಂತಕ್ಕಂಥದ್ದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಮುಂದೆ ಹೆಚ್ಚು ಇಲ್ಲಿ ಉನ್ನತ ವ್ಯಾಸಂಗವನ್ನ ಕಲಿಯೋದಿಕ್ಕೆ ಅದು ಒಂದ್ ಕಡೆ ಸಹಾಯವಾಗುತ್ತೆ ಅಂತಕ್ಕಂಥದ್ದು. ಕೊನೆಗೆ ಇಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸ್ತಾ ಹೋಗ್ಬೇಕು. ರಾಮ್ಜಿ ಅವರು ಆಗ ಆ ಸಮಯದಲ್ಲಿ ಅನೇಕ
ಮುಂಬೈ ನಗರಗಳಲ್ಲಿ ಏನಾಗ್ತಾ ಇತ್ತಪ್ಪ ಅಂದ್ರೆ ಅವತ್ತಿನ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರದ ದಬ್ಬಾಳಿಕೆಗಳು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ತಿಲಕರು, ಮಂಡೇಲರು, ಹಾಗೆ ಸಾವರ್ಕರ್ ಸಹೋದರರು ಅಂಡಮಾನ್ ದ್ವೀಪದಲ್ಲಿ ಬಂಧನಕ್ಕೆ ಇಲ್ಲಿ ಎಲ್ಲ ಒಂದ್ ಕಡೆ ಬಂಧಿಸಲಾಗಿತ್ತು. ಅಂದ್ರೆ ಸ್ವಾತಂತ್ರ್ಯ ಚಳವಳಿಯ ಕಾಲಘಟ್ಟವಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. 1912ರಲ್ಲಿ ಅಂಬೇಡ್ಕರ್ ರವರು BA ಪದವಿಯನ್ನ ಪಡ್ಕೊಳ್ತಾರೆ. 1912ರಲ್ಲಿ ಅವರು BA ಪದವಿಯನ್ನ ಪಡ್ಕೊಳ್ತಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇದರಿಂದ ಇನ್ನೊಂದು ವಿಚಾರವನ್ನ ನಾವಿಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ನೋಡಿ, ಜೀವನದಲ್ಲಿ ಬಡತನದ ಮನೆಯಲ್ಲಿ ಸೋಮಾರಿಯಾಗಿ ಕಾಲ ಕಳೆಯುವುದು ಮಹಾಪಾತಕವೆಂಬಂತಹ ಒಂದು ವಿಚಾರವನ್ನ ಅವರು ಹೇಳ್ತಾ ಬರ್ತಾರೆ. ಯಾರು ಬಡವರು ಇರ್ತಾರೆ ಅವರು ಸೋಮಾರಿಯಾಗಿ ಕುತ್ಕೋಬಾರ್ದು ಅನ್ನುವಂತ ಒಂದು ಮಾತು. ಹೀಗೆ ಇದೆಲ್ಲ ಆದ್ಮೇಲೆ ಕೊನೆಗೆ ಈಗ ಮುಂದಿನ ಇಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಅಂಬೇಡ್ಕರ್ರನ್ನ ಒಂದ್ ಕಡೆ ಇಲ್ಲಿ ಬರೋಡೆಗೆ ಕಳಿಸ್ಬೇಕು ಅಂತಕ್ಕಂಥದ್ದು. ಆದ್ರಿಂದ ಇಲ್ಲೇನಾಗ್ತಾ ಇದೆ, ಈಗ ಸೈನ್ಯ ಇಲಾಖೆಯಲ್ಲಿ ಅಂಬೇಡ್ಕರ್ಗೆ ಇಲ್ಲಿ ಕೆಲಸ ಸಿಗ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಯಾಕೆಂತಂದ್ರೆ ಅವ್ರಿಗೆ ಸೈನ್ಯ ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ ಲೆಫ್ಟಿನೆಂಟ್ ಅನ್ನುವಂತಹ ಒಂದು ಉದ್ಯೋಗ ಅವ್ರಿಗೆ ಸಿಗುತ್ತೆ. ಅಲ್ಲಿಂದ ಅವರು ಜೀವನವನ್ನ ಪ್ರಾರಂಭ ಮಾಡ್ತಾರೆ. ಆಗ ಏನಪ್ಪಾ ಅಂದ್ರೆ ಒಂದ್ ಕಡೆ ತಂದೆಯ ಕನಸು ಆಗ ನನಸಾಗುತ್ತೆ. ಒಂದ್ ಕಡೆ ತಂದೆಗೆ ಆಗ ಅವರು ತುಂಬಾ ವಯಸ್ಸಾಗಿರತಕ್ಕಂಥ ಸಂದರ್ಭದಲ್ಲಿ ಒಂದ್ ಕಡೆ ಪುತ್ರನನ್ನ ಅಂದ್ರೆ ಈಗ ಅವರು ಬರೋಡೆಗೆ ಹೋಗ್ತಾ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಪುತ್ರನನ್ನ ಬಿಟ್ಟು ಇಲ್ಲಿ ಇರಕ್ಕಾಗ್ದಲೇ ಇರ್ತಕ್ಕಂತಹ ಒಂದು ಪುತ್ರನ ಅಗಲಿ ಹೇಗೆ ಇರೋದು ಅಂತಕ್ಕಂತಹ ಅದೇ ಯೋಚನೆಯಲ್ಲಿ ಯಾವಾಗಲೂ ಕೂಡ ರಾಮ್ಜಿ ಅವರು ಭೀಮಾ ಅಂತ ಕನ್ವರ್ಸ್ತಾ ಇರ್ತಕ್ಕಂಥದ್ದು. ಆಗ ಅವರು ಕಾಯಿಲೆಗೆ ಬೀಳ್ತಕ್ಕಂಥದ್ದು. ಆಗ ಅವ್ರಿಗೆ ಎಲ್ಲೋ ಒಂದ್ ಕಡೆ ಈ ಅಸ್ತಮ ಹೆಚ್ಚಾಗಿ 1913ರಲ್ಲಿ ರಾಮ್ಜಿ ಅವರು ಸಾವನ್ನಪ್ತಾರೆ. ಇದೆಲ್ಲ ಆದ್ಮೇಲೆ ಅಂಬೇಡ್ಕರ್ರಿಗೆ ಎಲ್ಲೋ ಒಂದ್ ಕಡೆ ಅವರ ಇಡೀ ಬದುಕಿಗೆ ಬೆಳಕಾಗಿರ್ತಕ್ಕಂತಹ ತಂದೆಯ ಸಾವು ಒಂದ್ ಕಡೆ ಇಲ್ಲಿ ದುಃಖಕ್ಕೆ ಈಡ್ ಮಾಡುತ್ತೆ ಅಂತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಕೊನೆಗೆ ಬರೋಡೆಯ ಮಹಾರಾಜರ ಇಚ್ಛೆ ಎಂಬಂತೆ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಒಂದ್ ಕಡೆ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಹೋಗುವ ವಿದ್ಯಾರ್ಥಿಗಳಿಗೆ ಇಲ್ಲಿ ವಿದ್ಯಾರ್ಥಿ ವೇತನ ನೀಡುವುದಾಗಿ ಸರ್ಕಾರದಿಂದ ಆಜ್ಞೆ ಎಂದು ಪ್ರಕಟವಾಗಿರುತ್ತೆ. ಅದೇ ರೀತಿ ಅಂಬೇಡ್ಕರ್ ಅವರು ಮುಂಬೈ ಅರಮನೆಯ ಮಹಾರಾಜರನ್ನ ಭೇಟಿ ಮಾಡಿ ಹಾಗೆ ತಮ್ಮ ಆಶಯವನ್ನ ತೋಡ್ಕೊಳ್ತಾರೆ. ಆಗ ಅವರಿಗೆ ವಿದ್ಯಾರ್ಥಿ ವೇತನವನ್ನ ಕೊಡಿಸುವುದಾಗಿ ಮಹಾರಾಜರು ವಾಗ್ದಾನವನ್ನ ಮಾಡ್ತಾರೆ. ಆಯ್ತು, ನಿನ್ಗೆ ವಿದ್ಯಾರ್ಥಿ ವೇತನವನ್ನು ಕೊಡಿಸ್ತೀವಿ ಅಂತಕ್ಕಂಥದ್ದು. ಅದೇ ರೀತಿ ವಿದ್ಯಾರ್ಥಿ ವೇತನವನ್ನ ಕೊಡಿಸಾದ್ಮೇಲೆ ಕೊನೆಗೆ 1913 ಜೂನ್ 4ರಂದು ಅಂಬೇಡ್ಕರ್ ಅವರು ಬರೋಡೆಗೆ ಹೋಗಿ ಅಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ಉಪಮುಖ್ಯಮಂತ್ರಿಯನ್ನ ಅಲ್ಲಿ ಮುಂದೆ ಮುಚ್ಚಳಿಕೆಯನ್ನ ಬರೆದುಕೊಟ್ಟು ಅವರು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಿಗೆ ನ್ಯೂಯಾರ್ಕ್ಗೆ ಪ್ರಯಾಣವನ್ನ ಬೆಳೆಸ್ತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಅರುಣೋದಯ ಅನ್ನುವಂತಹ ಈ ಒಂದು ಭಾಗ ಏನಿದೆ ಅದರ ಒಟ್ಟಾರೆ ಸಾರಾಂಶ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.